ನಮಸ್ಕಾರ. ನಾವು ಈ ವಿಶಾಲವಾದ ಬ್ರಹ್ಮಾಂಡದಲ್ಲಿ ಕೇವಲ ಒಂದು ಧೂಳಿನ ಕಣದಂತೆ ಕಾಣಬಹುದು. ಆದರೆ ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾವುದು ಬ್ರಹ್ಮಾಂಡದಲ್ಲಿದೆಯೋ ಅದು ನಿಮ್ಮ ಪಿಂಡದಲ್ಲೂ ಅಂದರೆ ದೇಹದಲ್ಲೂ ಇದೆ. ನಾವು ಬ್ರಹ್ಮಾಂಡದ ಹೊರಗೆ ಪರಿಹಾರ ಹುಡುಕುತ್ತೇವೆ, ಆದರೆ ಅಸಲಿ ಶಕ್ತಿ ಇರುವುದು ನಮ್ಮೊಳಗೆ. ಈ ಸೃಷ್ಟಿ ಹೇಗೆ ಕೆಲಸ ಮಾಡುತ್ತದೆ? ಚಾಣಕ್ಯರು ಕಂಡ ಬ್ರಹ್ಮಾಂಡದ ಆ 3 ಕಟು ಸತ್ಯಗಳೇನು? ಇಂದು ನಾವು ನಮ್ಮ ಅಸ್ತಿತ್ವದ ಅಸಲಿ ರಹಸ್ಯಗಳನ್ನು ತಿಳಿಯೋಣ. 1. ಯಥಾ ಪಿಂಡೇ ತಥಾ ಬ್ರಹ್ಮಾಂಡೇ, ಆಸ್ ದ ಆಟಮ್ ಸೋ ದ ಯೂನಿವರ್ಸ್. ಚಾಣಕ್ಯರ ಮೊದಲ ಸತ್ಯ, ನಿಮ್ಮ ಶರೀರವೇ ಒಂದು ಮಿನಿ ಬ್ರಹ್ಮಾಂಡ. ಹೊರಗೆ ಸೂರ್ಯಚಂದ್ರರಿದ್ದರೆ ನಿಮ್ಮೊಳಗೆ ಜ್ಞಾನ ಮತ್ತು ಭಾವನೆಗಳ ಪ್ರಕಾಶವಿದೆ. ಬ್ರಹ್ಮಾಂಡದಲ್ಲಿ ಹೇಗೆ ಗ್ರಹಗಳು ಒಂದು ನಿಯಮಕ್ಕೆ ಬದ್ಧವಾಗಿರುತ್ತವೆಯೋ ಹಾಗೆಯೇ ನಿಮ್ಮ ದೇಹ ಮತ್ತು ಮನಸ್ಸು ಕೂಡ ಪ್ರಕೃತಿಯ ನಿಯಮಗಳಿಗೆ ಬದ್ಧವಾಗಿರಬೇಕು. ಯಾವಾಗ ನೀವು ಪ್ರಕೃತಿಯ ವಿರುದ್ಧವಾಗಿ ಬದುಕುತ್ತೀರೋ ಆಗಲೇ ನಿಮ್ಮ ಪತನ ಶುರುವಾಗುತ್ತದೆ. ನಿಮ್ಮನ್ನು ನೀವು ಅರಿತುಕೊಳ್ಳುವುದು ಎಂದರೆ ಇಡೀ ಬ್ರಹ್ಮಾಂಡವನ್ನು ಅರಿತಂತೆ. 2. ಕಾಲ, ಬ್ರಹ್ಮಾಂಡದ ಅಂತಿಮ ಮಾಲೀಕ. ಚಾಣಕ್ಯರು ಹೇಳುತ್ತಾರೆ, ಬ್ರಹ್ಮಾಂಡದಲ್ಲಿ ಎಲ್ಲವೂ ಬದಲಾಗುತ್ತದೆ, ಬದಲಾಗದಿರುವುದು ಕಾಲ ಮಾತ್ರ. ಈ ಬ್ರಹ್ಮಾಂಡವು ಹುಟ್ಟು, ಬೆಳವಣಿಗೆ ಮತ್ತು ವಿನಾಶದ ಚಕ್ರದಲ್ಲಿ ನಡೆಯುತ್ತದೆ. ಚಾಣಕ್ಯನ ಪ್ರಕಾರ ಕಾಲಕ್ಕಿಂತ ಬಲಶಾಲಿ ಈ ಸೃಷ್ಟಿಯಲ್ಲಿ ಯಾವುದೂ ಇಲ್ಲ. ಕಾಲವು ಬಡವನನ್ನು ಶ್ರೀಮಂತನಾಗಿಸಬಲ್ಲದು, ಅರಸನನ್ನು ಭಿಕ್ಷುಕನಾಗಿಸಬಲ್ಲದು. ಈ ಬ್ರಹ್ಮಾಂಡದ ಈ ಅತಿದೊಡ್ಡ ಶಕ್ತಿಯನ್ನು ಅರಿತುಕೊಂಡು ಸಮಯದ ಸದುಪಯೋಗ ಪಡಿಸಿಕೊಳ್ಳುವವನೇ ನಿಜವಾದ ಜ್ಞಾನಿ. 3. ಶಕ್ತಿ ಮತ್ತು ಶೂನ್ಯದ ಸಮತೋಲನ. ಚಾಣಕ್ಯನ ಪ್ರಕಾರ ಬ್ರಹ್ಮಾಂಡವು ಶೂನ್ಯದಿಂದ ಹುಟ್ಟಿ ಶೂನ್ಯದಲ್ಲೇ ಅಡಗುತ್ತದೆ. ನಮ್ಮ ಆಲೋಚನೆಗಳು ಬ್ರಹ್ಮಾಂಡಕ್ಕೆ ಕಳುಹಿಸುವ ಸಂದೇಶಗಳಂತೆ. ನೀವು ಏನನ್ನು ನೀಡುತ್ತೀರೋ ಅದನ್ನೇ ಬ್ರಹ್ಮಾಂಡ ನಿಮಗೆ ಮರಳಿ ನೀಡುತ್ತದೆ. ದ್ವೇಷ ನೀಡಿದರೆ ದ್ವೇಷ, ಪ್ರೀತಿ ನೀಡಿದರೆ ಪ್ರೀತಿ. ನಿಮ್ಮೊಳಗಿನ ಮೌನದಲ್ಲಿ ಬ್ರಹ್ಮಾಂಡದ ಧ್ವನಿ ಅಡಗಿದೆ. ಶಾಂತವಾಗಿ ಕುಳಿತು ನಿಮ್ಮನ್ನು ನೀವು ಗಮನಿಸಿದಾಗ ಈ ವಿಶಾಲ ಸೃಷ್ಟಿಯೊಂದಿಗೆ ನಿಮ್ಮ ಸಂಬಂಧವೇನು ಎಂಬುದು ನಿಮಗೆ ಸ್ಪಷ್ಟವಾಗುತ್ತದೆ. ನೀವು ಕೇವಲ ಒಂದು ಸಣ್ಣ ಜೀವಿಯಲ್ಲ, ನೀವು ಬ್ರಹ್ಮಾಂಡದ ಒಂದು ಭಾಗ. ಚಾಣಕ್ಯನ ಈ ದಿವ್ಯ ದೃಷ್ಟಿ ನಿಮ್ಮ ಬದುಕಿಗೆ ಹೊಸ ಸ್ಫೂರ್ತಿ ನೀಡಲಿ. ಈ ಬ್ರಹ್ಮಾಂಡದ ಬಗ್ಗೆ ಯೋಚಿಸಿದಾಗ ನಿಮಗೆ ಆಶ್ಚರ್ಯವಾಗುತ್ತದೆಯೋ ಅಥವಾ ಭಯವಾಗುತ್ತದೆಯೋ? ಕಾಮೆಂಟ್ನಲ್ಲಿ ತಿಳಿಸಿ. ತಮ್ಮ ಅಸ್ತಿತ್ವದ ಬಗ್ಗೆ ಹುಡುಕಾಟ ನಡೆಸುತ್ತಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ಹೊಸ ದಾರಿ ತೋರಿಸಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಅನಂತವಾಗಿ ಬೆಳೆಯಿರಿ.